ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಿಯರೇ, 21ನೇ ಶತಮಾನದ ಈ ಅತ್ಯಾಧುನಿಕ ಯುಗದಲ್ಲಿ ಇಡೀ ಜಗತ್ತು ಡಿಜಿಟಲ್ ಕ್ರಾಂತಿಯ ಉತ್ತುಂಗದಲ್ಲಿದ್ದರೂ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಮಂಗಳ ಗ್ರಹಕ್ಕೆ ನೌಕೆಗಳನ್ನು ಕಳುಹಿಸುವ ಮಟ್ಟಿಗೆ ಮುನ್ನಡೆದಿದ್ದರೂ ನಮ್ಮ ಕಣ್ಣೆದುರೇ ಕೇವಲ ಹಸಿವು, ಬಡತನ ಮತ್ತು ಅಸಹಾಯಕತೆಯ ಕಪಿಮುಷ್ಟಿಗೆ ಸಿಲುಕಿ ಕಣ್ಣಿಲ್ಲದ ತಾಯಿಗೆ ಬೆಳಕಾಗಬೇಕಿದ್ದ 6 ವರ್ಷದ ಪುಟ್ಟ ಮಗಳು ಅಣ್ಣ ಹಾಗೂ ಕೇವಲ 2 ವರ್ಷದ ಹಸುಗೂಸು ಸೇರಿದಂತೆ ಒಂದೇ ಕುಟುಂಬದ 4 ಅಮಾಯಕ ಜೀವಗಳು ನದಿಗೆ ಬಿದ್ದು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಇಡೀ ಮಾನವ ಕುಲದ ಆತ್ಮಸಾಕ್ಷಿಯನ್ನೇ ಸುಟ್ಟು ಭಸ್ಮ ಮಾಡುವಂತಹ ದಾರುಣ ಇತಿಹಾಸವಾಗಿದೆ. ಕೇರಳದ ಎರ್ನಾಕುಳಂ ಜಿಲ್ಲೆಯ ಪೆರಿಯೋಮ್ ಎಂಬ ಪುಟ್ಟ ಪಟ್ಟಣದಲ್ಲಿ ನಡೆದ ಈ ಹೃದಯ ದ್ರಾವಕ ದುರಂತದ ಹಿನ್ನೆಲೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ, ಮೂಲತಃ ಕೋತಮಂಗಲಂ ನಿವಾಸಿಯಾದ ನಾರಾಯಣ್ ಎಂಬ ಅತ್ಯಂತ ಶ್ರಮಜೀವಿ ತಂದೆ ಮತ್ತು ಅವರ ದೃಷ್ಟಿಹೀನ ಪತ್ನಿ ಬಿಜಿಮೋಳ್ ಅವರ ಕನಸುಗಳು ಎಂದಿಗೂ ಆಕಾಶ ಮುಟ್ಟುವಂತಹ ದೊಡ್ಡ ಆಸೆಗಳಾಗಿರಲಿಲ್ಲ. ಬದಲಿಗೆ ಕಣ್ಣಿಲ್ಲದ ತನ್ನ ಹೆಂಡತಿಗೆ ಆಸರೆಯಾಗುತ್ತಾ ಜಗತ್ತನ್ನೇ ಅರಿಯದ ತನ್ನ 2 ಪುಟ್ಟ ಕಂದಮ್ಮಗಳಿಗೆ ದಿನದ 3 ಹೊತ್ತು ಹಸಿವಿಲ್ಲದಂತೆ ನೋಡಿಕೊಳ್ಳುವುದು ಮತ್ತು ತಲೆಯ ಮೇಲೊಂದು ಪುಟ್ಟ ಸೂರಿರುವ ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಂಡಿರುವುದಷ್ಟೇ ಆ ಬಡ ತಂದೆಯ ಏಕೈಕ ಜನ್ಮದ ಆಕಾಂಕ್ಷೆಯಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಆರ್ಥಿಕ ಸಂಕಷ್ಟಗಳು, ಸಾಲದ ಹೊರೆ ಮತ್ತು ಅವರು ವಾಸವಿದ್ದ ಬಾಡಿಗೆ ಮನೆಯನ್ನು ತಕ್ಷಣವೇ ಖಾಲಿ ಮಾಡಬೇಕಾಗಿ ಬಂದ ಕ್ರೂರ ಪರಿಸ್ಥಿತಿಯು ಆ ಅಸಹಾಯಕ ಕುಟುಂಬವನ್ನು ಎಷ್ಟರ ಮಟ್ಟಿಗೆ ದೃಢೀಕರಿಸಿತೆಂದರೆ ಅವರಿಗೆ ಬದುಕಿನ ಮುಂದಿನ ದಾರಿ ಎಲ್ಲವೂ ಕತ್ತಲೆಯಾಗಿ ಕಾಣತೊಡಗಿದವು. ಈ ಕುಟುಂಬದ ತೀವ್ರ ಬಡತನ ಹಾಗೂ ನೋವನ್ನು ಕಂಡು ಕರಗಿದ ಕೋತಮಂಗಲಂ ಪೊಲೀಸ್ ಠಾಣೆಯ ಮಾನವೀಯತೆಯುಳ್ಳ ಪೊಲೀಸರು ಸ್ವತಃ ತಮ್ಮ ಕೈಯಿಂದ ಹಣ ಮತ್ತು ಬಟ್ಟೆಗಳನ್ನು ಒದಗಿಸಿ ಅವರು ನೆಮ್ಮದಿಯಿಂದ ಇರಲು ಹೊಸದೊಂದು ಬಾಡಿಗೆ ಮನೆಯನ್ನು ಕೂಡ ಹುಡುಕಿಕೊಟ್ಟು ಸಹಾಯ ಹಸ್ತ ಚಾಚಿದ್ದರು. ನಾಳೆ ಬೆಳಿಗ್ಗೆ ಹೊಸ ಮನೆಗೆ ಶಿಫ್ಟ್ ಆಗಿ ಹೊಸದೊಂದು ಬದುಕನ್ನು, ಹೊಸ ಭರವಸೆಯನ್ನು ಚಿಗುರುಗೊಳಿಸಬೇಕು ಎಂಬ ಕನಸಿನ ಹೊಸ್ತಿನಲ್ಲಿ ನಿಂತಿದ್ದ ಆ ಕುಟುಂಬಕ್ಕೆ ಸಮಾಜದ ಕಡೆಗಣನೆ ಮತ್ತು ಭವಿಷ್ಯದ ಬಗೆಗಿನ ತೀವ್ರ ಹೆದರಿಕೆ ಬದುಕಲು ಬಿಡಲೇ ಇಲ್ಲ. ಆ ಕರಾಳ ರಾತ್ರಿ ಹೊಸ ಮನೆಗೆ ಹೋಗುವ ಕೆಲವೇ ಗಂಟೆಗಳ ಮೊದಲು ತಂದೆ ನಾರಾಯಣ್ ತನ್ನ ದೃಷ್ಟಿಹೀನ ಪತ್ನಿ ಮತ್ತು ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಹತ್ತಿರದ ಹೋಟೆಲ್ ಒಂದಕ್ಕೆ ಹೋಗಿ ತನ್ನ 2 ಕಂದಮ್ಮಗಳಿಗೆ ಕೊನೆಯ ಬಾರಿಗೆ ಹೊಟ್ಟೆ ತುಂಬ ಅನ್ನವನ್ನು ಉಣಿಸುತ್ತಾರೆ. ಇಡೀ ಜಗತ್ತನ್ನೇ ಮರೆತು ಆ ಮಕ್ಕಳು ತಿಂದ ಆ ಊಟವೇ ಅವರ ಬದುಕಿನ ಕೊನೆಯ ತುತ್ತಾಗುತ್ತದೆ ಎಂದು ಆ ಹೋಟೆಲ್ನಲ್ಲಿದ್ದ ಯಾರಿಗೂ ತಿಳಿದಿರಲಿಲ್ಲ. ಅಲ್ಲಿಂದ ಹೊರಟ ಆ ಇಡೀ ಕುಟುಂಬವು ಕತ್ತಲೆಯ ರಾತ್ರಿಯಲ್ಲಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಪೆರಿಯೋಮ್ ಸೇತುವೆಯ ಮೇಲಕ್ಕೆ ತಲುಪುತ್ತದೆ ಮತ್ತು ಕಣ್ಣು ಕಾಣದ ತಾಯಿಯ ಕೈಯನ್ನು ಹಿಡಿದು ಕಂದಮ್ಮಗಳು ಎದೆಗೆ ಅಪ್ಪಿಕೊಂಡು ಇಡೀ ಕುಟುಂಬವೇ ಒಟ್ಟಿಗೆ ಬೋರ್ಗರೆಯುತ್ತಿದ್ದ ಮೂವಾಟುಪುಳೆಯ ನದಿಯ ಒಡಲಿಗೆ ಜಿಗಿಯುತ್ತದೆ. 3 ದಿನಗಳ ಸುದೀರ್ಘ ಮತ್ತು ಕರುಣಾಜನಕ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಆ ನದಿಯ ನೀರಿನಲ್ಲಿ ಒಂದಾದ ಮೇಲೊಂದರಂತೆ 4 ಶವಗಳು ತೇಲಿ ಬಂದಾಗ ಆ ದೃಶ್ಯವನ್ನು ನೋಡಿದ ಇಡೀ ನಾಡಿನ ಜನರು ಕಣ್ಣುಗಳು ಕಣ್ಣೀರಿನಿಂದ ಕರೆಯಾದವು. ಈ ಮಹಾ ದುರಂತ ಇಂದಿನ ಸ್ವಾರ್ಥ ಸಮಾಜಕ್ಕೆ ಕಲಿಸುವ ಕಟು ಸತ್ಯ ಮತ್ತು ಪಾಠವೇನೆಂದರೆ, ಇಂದು ನಮ್ಮ ಐಷಾರಾಮಿ ಮದುವೆಗಳಲ್ಲಿ, ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿಗಳಲ್ಲಿ
ಟನ್ಗಟ್ಟಲೆ ಆಹಾರವನ್ನು ಕಸದ ತೊಟ್ಟಿಯಲ್ಲಿ ಬಿದ್ದು ಕೊಳೆತಿರುವಾಗ ಅದೇ ಹೊತ್ತಿಗೆ ನಮ್ಮದೇ ಪಕ್ಕದ ಮನೆಯಲ್ಲಿ ಅಥವಾ ನಮ್ಮದೇ ಬೀದಿಯಲ್ಲಿ ಒಂದು ಪುಟ್ಟ ಮಗು ಕೇವಲ ಹಸಿವಿನಿಂದ ಕಣ್ಣೀರು ಸುರಿಸುತ್ತಾ ಇಡೀ ಕುಟುಂಬವನ್ನೇ ಕಳೆದುಕೊಳ್ಳುತ್ತಿವೆ ಎಂದರೆ ಅದು ಆ ಬಡ ಕುಟುಂಬದ ಶಾಪವಲ್ಲ, ಬದಲಿಗೆ ನೆರೆಹೊರೆಯವರ ಕಷ್ಟಕ್ಕೆ ಮಿಡಿಯುವ ನಮ್ಮ ಆಧುನಿಕ ಶ್ರೀಮಂತಿಕೆ ಹಾಗೂ ಸ್ವಾರ್ಥ ಬದುಕಿನ ಘೋರ ಸೋಲಾಗಿದೆ. ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಸೇರಿದಂತೆ ಜಗತ್ತಿನ ಎಲ್ಲ ಧರ್ಮಗಳು ಮಾನವೀಯತೆ ಮತ್ತು ನೆರೆಹೊರೆಯವರ ಹಸಿವನ್ನು ನೀಗಿಸುವುದಕ್ಕೆ ಮೊದಲ ಆದ್ಯತೆ ನೀಡಿವೆ. ಪವಿತ್ರ ಕುರ್ಆನ್ ಸೂರ ಅಲ್ ಮಾಊನ್ನಲ್ಲಿ ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲಾ ಹೇಳುತ್ತಾನೆ, ಅರೈತಲ್ಲದಿ ಯುಕದ್ದಿಬು ಬಿದ್ದೀನ್ ಫದಾಲಿಕಲ್ಲದಿ ಯದುಲ್ ಯತೀಮ್ ವಲಾ ಯಹುಲ್ಲು ಅಲಾ ತುಆಮಿಲ್ ಮಿಸ್ಕೀನ್. ಅಂದರೆ ಧರ್ಮವನ್ನು ಮತ್ತು ಅಂತಿಮ ನ್ಯಾಯ ದಿನವನ್ನು ಸುಳ್ಳಾಗಿಸುವವನು ನೀವು ನೋಡಿದ್ದೀರಾ? ಅವನೇ ಅನಾಥನನ್ನು ತಳ್ಳಿ ಹಾಕುವವನು ಮತ್ತು ಬಡವರಿಗೆ ಹಣ ನೀಡುವುದನ್ನು ಪ್ರೋತ್ಸಾಹಿಸಿದವನು ಎಂದು ಅತ್ಯಂತ ಕಠಿಣವಾಗಿ ಎಚ್ಚರಿಸಿದ್ದಾನೆ. ಅಷ್ಟೇ ಅಲ್ಲದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಅಮೂಲ್ಯವಾದ ಹದೀಸಿನಲ್ಲಿ ತನ್ನ ನೆರೆಹೊರೆಯವರನ್ನು ಹಸಿದಿರುವಾಗ ತಾನು ಮಾತ್ರ ಹೊಟ್ಟೆ ತುಂಬ ಉಣ್ಣುವವನು ಎಂದಿಗೂ ಸತ್ಯವಿಶ್ವಾಸಿಯಾಗಲಾರನು, ಮುಸ್ಲಿಂ ಆಗಲು ಸಾಧ್ಯವಿಲ್ಲ ಎಂಬ ಇಡೀ ಮಾನವ ಕುಲಕ್ಕೆ ಸಾರಿದ್ದಾರೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಬಂಧುಗಳೆಲ್ಲರೂ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಇಂದಿನಿಂದ ಬಡವರ ಅಸಹಾಯಕತೆ ಮತ್ತು ದೀನದಲಿತರ ಪರವಾಗಿ ತೀವ್ರವಾದ ಕರುಣೆ, ಅನುಕಂಪ ಹಾಗೂ ಜವಾಬ್ದಾರಿ ಭಾವನೆ ಜಾಗೃತಗೊಳ್ಳಬೇಕು. ನಮ್ಮ ಸುತ್ತಮುತ್ತ ಯಾರಾದರೂ ಕಷ್ಟದಲ್ಲಿದ್ದರೆ, ಅದೇ ರೀತಿ ಹಸಿವಿನಲ್ಲಿ ಬಳಲುತ್ತಿದ್ದರೆ ದಯವಿಟ್ಟು ಮೂಕ ಪ್ರೇಕ್ಷಕರಾಗಬೇಡಿ. ಯಾಕಂದರೆ ನೀವು ನೀಡುವ ಒಂದು ತುತ್ತು ಅನ್ನ, ನೀವು ಚಾಚುವ ಒಂದು ಸಣ್ಣ ಸಹಾಯ ಹಸ್ತ ಅಥವಾ ಕನಿಷ್ಠ ಪಕ್ಷ ನಾವಿದ್ದೇವೆ ಎಂದು ಅವರ ಹೆಗಲ ಮೇಲೆ ಕೈಯಿಟ್ಟು ಹೇಳುವ ಒಂದು ಸ್ವಾಂತನ ನುಡಿ ಮತ್ತೊಂದು ಅಮಾಯಕ ಕುಟುಂಬವನ್ನು ಆತ್ಮಹತ್ಯೆಯ ಕರಾಳ ಹಾದಿಯಿಂದ ಮತ್ತು ಸಾವಿನ ದಾರಿಯಿಂದ ವಾಪಸ್ ತಂದು ಹೊಸ ಬದುಕನ್ನು ನೀಡಬಲ್ಲದು ಎಂಬುದನ್ನು ಎಂದಿಗೂ ಮರೆಯಬೇಡಿ. ಅಲ್ಲಾಹು ರಬ್ಬ್ ಸುಬ್ಹಾನಹು ತಆಲಾ ಬಡತನದಿಂದ ನಮ್ಮೆಲ್ಲರನ್ನು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.